ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ವ್ಯವಸಾಯಾತ್ಮಿಕಾ ಬುದ್ಧಿಃ ಏಕೇಹ ಕುರು ನಂದನ. ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಎಲೈ ಕುರುವಂಶೋತ್ಪನ್ನನೇ, ಕರ್ಮಯೋಗವನ್ನು ಅನುಸರಿಸುವವನ ಬುದ್ಧಿಯು ಒಂದೇ ಸಮನಾಗಿ ನಿಲ್ಲುತ್ತದೆ. ಹೀಗೆ ನಿಲ್ಲಿಸಿಕೊಳ್ಳಲು ಪ್ರಯತ್ನಿಸಿದವರ ಬುದ್ಧಿಯು ಅನೇಕ ಕವಲುಗಳುಳ್ಳದ್ದಾಗಿರುತ್ತದೆ. ಯಾವುದೇ ಮನುಷ್ಯ ಕರ್ತವ್ಯ ನಿರತನಾದರೆ ಆತ ಇನ್ನೇನನ್ನೂ ಬಯಸಲಾರ. ತಾನಾಯಿತು ತನ್ನ ಕರ್ತವ್ಯವಾಯಿತು ಎಂಬಂತೆ ಸದಾ ಕರ್ತವ್ಯದಲ್ಲಿ ನಿರತನಾಗಿ ಕರ್ತವ್ಯದಲ್ಲಿ ತನ್ನ ಬದುಕನ್ನು ಕಾಣುತ್ತಾನೆ. ತನ್ನ ಕರ್ತವ್ಯದಿಂದ ಬಂದಂಥ ಆದಾಯವನ್ನು ತನ್ನ ಸಂಸಾರವನ್ನು ನಡೆಸಲು ಉಪಯೋಗಿಸಿ ತನ್ನನ್ನು ತನ್ನವರನ್ನು ಸರಿದಾರಿಯಲ್ಲಿ ನಡೆಸುತ್ತಾನೆ. ಕರ್ತವ್ಯದಲ್ಲಿ ನಿರತನಾದ ಮನುಷ್ಯನ ಬದುಕು ಗಾಣಕ್ಕೆ ಕಟ್ಟಿದ ಎತ್ತಿನಂತೆ. ತಾನಾಯಿತು ತನ್ನ ಕರ್ತವ್ಯವಾಯಿತು ತನ್ನ ಸಂಸಾರವಾಯಿತು ಎಂಬ ರೀತಿಯಲ್ಲಿ ವ್ಯವಹರಿಸುತ್ತಾನೆ. ಯಾವ ರೀತಿಯಲ್ಲಿ ಜೇನು ಹುಳುಗಳು ಸದಾ ಕರ್ತವ್ಯದಲ್ಲಿ ನಿರತವಾಗಿರುತ್ತವೆಯೋ, ಅಥವಾ ಇರುವೆಗಳು ಸರತಿಯ ಸಾಲಿನಲ್ಲಿ ನಡೆದು ಸದಾ ಚಲನೆಯಲ್ಲಿ ಇದ್ದು ತನ್ನವರಿಗಾಗಿ ಆಹಾರವನ್ನು ಶೇಖರಿಸುತ್ತಾ ಆಗಾಗ ಎದುರಾಗುವ ಪ್ರಾಣಿ ಪಕ್ಷಿಗಳನ್ನು ತನ್ನವರಿಂದ ರಕ್ಷಿಸಲು ಹೋರಾಟ ಮಾಡಿ ಕೆಲವೊಮ್ಮೆ ಎದುರಾಳಿಯನ್ನು ಕಚ್ಚಿ ಓಡಿಸಿ ಸದಾ ಕರ್ತವ್ಯ ನಿರತವಾಗಿರುವಂತೆ ಕರ್ಮಯೋಗವನ್ನು ಅನುಸರಿಸುವವನ ಬುದ್ಧಿಯು ಒಂದೇ ಸಮನಾಗಿ ನಿಲ್ಲುತ್ತದೆ. ಯಾವ ಮನುಷ್ಯನು ತನ್ನ ಬುದ್ಧಿಯನ್ನು ಕರ್ಮಯೋಗದಲ್ಲಿ ನಿಲ್ಲಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲವೋ, ಅಥವಾ ತಾನು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಇಡದೆ ಕೇವಲ ಅದರಿಂದ ಬರುವ ಫಲದ ಬಗ್ಗೆ ಮಾತ್ರ ಯೋಚಿಸುತ್ತಾನೆ, ಅಂಥವನ ಮನಸ್ಸು ಸದಾ ಬೇರೆ ಬೇರೆ ರೀತಿಯಲ್ಲಿ ಯೋಚಿಸುತ್ತಾ ಯಾವುದರಿಂದಲೂ ತೃಪ್ತಿ ಸಿಗದೆ ಮನಸ್ಸು ಗೊಂದಲದ ಗೂಡಾಗಿರುತ್ತದೆ. ಒಂದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಯಶಸ್ಸು ಪಡೆಯುವ ಬದಲು ಹೆಚ್ಚು ಆದಾಯ ತರುವ ವೃತ್ತಿಯನ್ನು ವ್ಯವಹಾರವನ್ನು ಹುಡುಕುತ್ತಾ ಯಾವುದನ್ನೂ ಸರಿಯಾಗಿ ಪೂರ್ಣಗೊಳಿಸದೆ ಅಥವಾ ಅದರ ಸಾಧಕ ಬಾಧಕಗಳನ್ನು ತಿಳಿಯಲಾಗದೆ ತನ್ನ ಅದೃಷ್ಟವನ್ನು ಹಳೆಯುತ್ತಾ ದುಸ್ತರವಾದ ಬದುಕು ಸಾಗಿಸುತ್ತಾನೆ. ಎ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್ ಎಂಬಂತೆ ಸದಾ ಒಂದಿಲ್ಲೊಂದು ಕಾರ್ಯ ಮಾಡಿದರೂ ಯಾವುದರಲ್ಲೂ ಯಶಸ್ಸು ಗಳಿಸಲಾರ. ಹರಿ ಓಂ.